ಇನ್ನೂ ಇಲ್ಲ, ಆಗಬೇಕಲ್ಲ. ಜನರ ಆಶೀರ್ವಾದದಿಂದ ನಾಳೆ ಆದರೆ ದೇವರಾಜ ಅರಸರವರು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದರು, ಅದನ್ನು ಸರಿಗಟ್ಟತಕ್ಕಂಥ ಕೆಲಸ ಆಗ್ತದೆ. ಒಂದೇನಪ್ಪ ಸಂತೋಷ ಅಂತಂದರೆ ದೇವರಾಜ ಅರಸರವರು ಮೈಸೂರು ಜಿಲ್ಲೆಯವರು, ನಾನು ಮೈಸೂರು ಜಿಲ್ಲೆಯವರು. ಬಟ್ ಅದೆಲ್ಲಕ್ಕಿಂತ ಹೆಚ್ಚಾಗಿ ಸರ್, ಇಬ್ಬರು ತಳ ಸಮುದಾಯದಿಂದ ಬಂದು ಈ ಥರದ ವ್ಯವಸ್ಥೆಯಲ್ಲಿ ಈ ಲೆವೆಲ್ ಬಂದಿರುವಂಥ ನಿರೀಕ್ಷೆನೇ ಮಾಡಿರ್ಬೋದು. ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತೂ ಮಿನಿಸ್ಟರ್ ಆಗ್ತೀನಿ ಅಂತೂ ನಿರೀಕ್ಷೆ ಮಾಡಿದ್ದೆ. MLA ಆಗಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಸಾರಿ, ತಾಲೂಕು ಬೋರ್ಡ್ ಮೆಂಬರ್ ಆದಮೇಲೆ MLA ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈಗ 8 ಚುನಾವಣೆಗಳು ಗೆದ್ದಿದ್ದೀನಿ. 8 ಚುನಾವಣೆಗಳಿಗೆ 2 ಪಾರ್ಲಿಮೆಂಟ್ ಸೋತಿದ್ದೀನಿ, 2 ಅಸೆಂಬ್ಲಿ ಸೋತಿದ್ದೀನಿ. ಸೊ 4 ಚುನಾವಣೆಗಳು, 12 ತಾಲೂಕು ಬೋರ್ಡು ಸೇರಿ 13 ಚುನಾವಣೆಗಳು ಗೆದ್ದಿದ್ದೀನಿ, 13 ಚುನಾವಣೆಗಳು ಮಾಡಿದ್ದೀನಿ. ಅದೇ ನೀವು ತಳ ಸಮುದಾಯದವರು, ದೇವರಾಜರು ತಳ ಸಮುದಾಯದವರು, ಈ ವ್ಯವಸ್ಥೆಯಲ್ಲಿ ಈ ಲೆವೆಲ್ಗೆ ಬಂದ್ರೆ ದೊಡ್ಡ ಸಾಧ್ಯ ಇಲ್ಲ. ಅವರು ಸಾಮಾಜಿಕವಾಗಿ ಹಿಂದುಳಿದವರಲ್ಲ, ಸಾಮಾಜಿಕವಾಗಿ ಮುಂದುವರೆದವರು. ಅರ್ಶು ಇದೆಯಲ್ಲ, ಇಟ್ಸ್ ಎ ರೂಲಿಂಗ್ ಕ್ಲಾಸ್. ಪಾಪ್ಯುಲೇಷನ್ ವೈಸ್ ಕಡಿಮೆ, ಪಾಪ್ಯುಲೇಷನ್ ವೈಸ್ ಭಾಳ ಕಡಿಮೆ ಇರ್ತಕ್ಕಂಥ ಪಾಪ್ಯುಲಾರಿಟಿ ಬಂದಿದ್ದಂಥ ಮುಖ್ಯಮಂತ್ರಿಗಳು. ಸೊ ಅವರು, ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ. ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಆ್ಯಂಡ್ ದೇವರಾಜ. ಸನ್ನಿವೇಶ ಬಂತು, ನಾನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದೀನಿ, ಜನರ ಆಶೀರ್ವಾದ ಇತ್ತು, ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದಿದ್ದೀನಿ. ಕಾಂಗ್ರೆಸ್ ಪಾರ್ಟಿ ಸವಾಲುಗಳು, ರಾಜಕೀಯ ಸವಾಲುಗಳು ಅವರೇನ ನೋಡಪ್ಪ, ಆ ಕಾಲ ಬೇರೆ, ರಾಜಕಾರಣ ಈ ಕಾಲ ಬೇರೆ. ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಇರ್ತದೆ. ಅವತ್ತು ಈಗ ನಾನು 83ರಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಜನರೇ ದುಡ್ಡು ಕೊಟ್ಟರು, ಓಟು ಕೊಟ್ಟರು. ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿರುವಾಗ, ಅವರು ಎಲೆಕ್ಷನ್ ನಿಂತ್ಕೊಳ್ಳುವಾಗ ಜನ ದುಡ್ಡು ಕೊಟ್ಟು ಎಲೆಕ್ಷನ್ನು ಮಾಡ್ತಾಯಿದ್ರು. ಒಂದು ಸಾರಿ ಇನಾನಿಮಸ್ ಆಗಿ ಗೆದ್ದಿದ್ರು 62. ಸೊ ಆ ಕಾಲ ಬೇರೆ, ಈ ಕಾಲ ಬೇರೆ, ಬದಲಾವಣೆ ಆಗ್ತಾ ಇರ್ತದೆ. ಈ ಅವಧಿ ಕಂಪ್ಲೀಟ್ ಮಾಡಿಬಿಟ್ರೆ ನೀವು ಆಲ್ ಟೈಮ್ ರೆಕಾರ್ಡ್ ಯಾರು ಬ್ರೇಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಿಲ್ಲ, ರೆಕಾರ್ಡ್ಗಳು ಯಾವಾಗಲೂ ಬ್ರೇಕ್ ಮಾಡೋಕ್ಕೆ ಇರೋದು. ಇವರು ಯಾರು, ಕ್ರಿಕೆಟರ್ ಯಾರವರು, ಸಚಿನ್ ತೆಂಡೂಲ್ಕರ್. ಆ ರೂಟ್ ಈಗ ವಿರಾಟ್ ಕೊಹ್ಲಿ ಮಾಡಲಿಲ್ವಾ? ಮೈಸೂರು ಭಾಗದಿಲ್ಲ ಸರ್. ವಿರಾಟ್ ಕೊಹ್ಲಿ ಕಾಣ್ತಾ ಇಲ್ವಲ್ಲ, ವಿರಾಟ್ ಕೊಹ್ಲಿ ಇಲ್ವಲ್ಲ. ಅದರಿಂದ ಯಾವುದು ಇನ್ನೊಬ್ಬರು ಬರೋದೇ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಬರ್ಬೋದು, ನಮ್ಮ ರೆಕಾರ್ಡನ್ನು ಬ್ರೇಕ್ ಮಾಡ್ತಕ್ಕಂಥವ್ರು ಬರ್ಬೋದು, ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಂಡಿಸೋರು ಬರ್ಬೋದು. ಹಣಕಾಸಿನ ಮಂತ್ರಿ ಸಿದ್ಧತೆಗಳು ಮಾಡ್ತಾ ಇದ್ದೀವಿ. ಯಾವಾಗಿಂದ ಸಂಕ್ರಾಂತಿ ಆದಮೇಲೆ ಸಾಧನಾ ಸಮಾವೇಶ ನಿಗದಿ, ಸಾಧನಾ 1000 ದಿನಗಳ ಸಾಧನಾ ಸಮಾವೇಶ. ನಾನು ಇನ್ನೂ ಯೋಚನೆ ಮಾಡಿಲ್ಲ. ಅದಕ್ಕೆ ಸರ್ಕಾರಕ್ಕೆ 1 ವರ್ಷ, ಅದು 1000 ದಿನ ಆಗುತ್ತೆ. ಗೊತ್ತಿಲ್ಲ, ಯೋಚನೆ ಮಾಡಿಲ್ಲ. ನಮ್ಮ ಕೃಷ್ಣ ಬೈರೇಗೌಡ ಒಂದು ಫಂಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು, ಗೊತ್ತಿಲ್ಲ ನನಗೆ. ಅವರು ಫಾರಿನ್ಗೆ ಹೋಗಿದ್ರು, ಎಣ್ಣೆ ಬಂದಿದ್ದಾರೆ, ಬಂದಮೇಲೆ ಮಾತಾಡ್ತೀನಿ ಅವ್ರ ಜೊತೆ. ರೀಶಫಲ್ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ರೀಶಫಲ್ ವಿಚಾರದಲ್ಲಿ, ಸಂಪುಟ ಪುನರಚನೆ ವಿಚಾರದಲ್ಲಿ ಮಾಡಲೇಬೇಕು. ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ತೀನಿ. ಮತ್ತೆ ಯಾವುದು ಅವ್ರು ಯಾವಾಗ ಕರೀತಾರೆ, ಜನವರಿನಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಯಾವಾಗ ಕರೀತಾರೆ ಅವಾಗ ಹೋಗ್ತೀನಿ. ಸರ್, ಈ ಬಳ್ಳಾರಿ ಘಟ್ಟ ವಿಚಾರದಲ್ಲಿ CID ತನಿಖೆ ಆಗಬೇಕು ಅನ್ನುವಂಥದ್ದು ಒಂದು ಕಡೆಯಲ್ಲಿ. ನಾನು ಪರಮೇಶ್ವರ್ ಜೊತೆ ಮಾತಾಡ್ತೀನಿ. ನನ್ನ ಜೊತೆ ಮಾತಾಡಿಲ್ಲ ಅವರು, ಪರಮೇಶ್ವರ್. ನಾಳೆ ಮಾತಾಡ್ತೀನಿ. ಬಟ್ ಭರತ್ ರೆಡ್ಡಿ ಅವರ
ಅವ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ ಸರ್. ಭರತ್ ರೆಡ್ಡಿ ಮನೋಭಾವನೆ ಗನ್ಮ್ಯಾನ್ಸೇ ಮಾಡಿರೋದು ಅನ್ನೋದು. ಆ? ಭರತ್ ರೆಡ್ಡಿ ಅವ್ರ ಗನ್ಮ್ಯಾನ್ಗಳೇ ಮಾಡಿರುವಂಥದ್ದು, ಶೂಟ್ ಮಾಡಿರುವಂಥದ್ದು. ನೋಡೋಣ ಈಗ ಅದು ತನಿಖೆ ಆಗಲಿ, ತನಿಖೆಯಿಂದ ಹೊರಬಂದ ಮೇಲೆ ಗೊತ್ತಾಗ್ತದಲ್ಲ ಸತ್ಯ ಏನು ಅಂತ ಹೇಳಿ. ಬಿಜೆಪಿ ಪೋಸ್ಟ್ ಮಾರ್ಟಮ್ ಆಗಿದೆ ಏನಕ್ಕೆ ಅನ್ನೋ ಪ್ರಶ್ನೆ ಶುರುವಾಗಿದೆ ಸರ್. ಹಾಂ ರಾಜಶೇಖರ್ ಅವ್ರದ್ದು ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಏನಕ್ಕೆ ಅಂತ ಪ್ರಶ್ನೆ ಎತ್ತಿದೆ ನನಗೆ. ಗೊತ್ತಿಲ್ಲ ನನಗೆ. ಪೊಲೀಸ್ನವರು ಮಾಡ್ತಾ ಇದ್ದಾರೆ, ಅದು ನನಗೆ ಗೊತ್ತಿಲ್ಲ. ಸಿಟ್ಟಿಂಗ್ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅನ್ನೋದು ಬಿಜೆಪಿ ಒತ್ತಾಯ. ಸಿಟ್ಟಿಂಗ್ ನ್ಯಾಯಾಧೀಶ ಆಗಬೇಕು ತನಿಖೆ. ನೋಡಿ, ಈಗ ನಮ್ಮ ಪೊಲೀಸ್ನವರು ತನಿಖೆ ಮಾಡಿ ಈ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ ಸತ್ಯ ಏನು ಅಂತ ಗೊತ್ತಾಗಲಿ, ಅದಾದಮೇಲೆ ಮಾತಾಡ್ತೀನಿ. ಸರ್, ಒಂದು ಕ್ವಶನ್ ಸರ್. ಈ ಕೇಂದ್ರ ಸರ್ಕಾರ GST ಕಡಿಮೆ ಮಾಡುತ್ತೆ, ಇನ್ನೊಂದು ಕಡೆ ನರೇಗಾ ಹೆಸರು ಚೇಂಜ್ ಮಾಡುತ್ತೆ, ಇದನ್ನೆಲ್ಲ ರಾಜ್ಯ ಸರ್ಕಾರ ಒಕ್ಕೂಟ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಕೇಂದ್ರದಿಂದ ದೊಡ್ಡ ಅನ್ಯಾಯ ಆಗ್ತಾ ಇದೆ. GSTಯಿಂದ ಸುಮಾರು 12,000 ರಿಂದ 15,000 ಕೋಟಿ ಒಂದು ವರ್ಷಕ್ಕೆ ನಷ್ಟ ಆಗ್ತದೆ ರಾಜ್ಯಕ್ಕೆ. ಇದರಿಂದ ಇದೇನಾಗ್ತದೆ, ಎಂಟೈರ್ ಮನ್ರೇಗಾ ಕೇಂದ್ರ ಸರ್ಕಾರವೇ ದುಡ್ಡು ಕೊಡ್ತಾ ಇದೆ. ಅದು ಇವತ್ತಿನಿಂದಲ್ಲ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಪ್ರಾರಂಭ ಆಯಿತು. ಇದು 20 ವರ್ಷಗಳ ಹಿಂದೆ ಪ್ರಾರಂಭ ಆಗಬೇಕು. ಅವತ್ತಿನಿಂದ ನಡ್ಕೊ ಬಂದಿತ್ತು 20 ವರ್ಷಗಳಿಂದ. ಈಗ ಏನಾಗಿದೆ, ಮನ್ರೇಗಾ ಅದನ್ನು ರಿಪೀಲ್ ಮಾಡಿಬಿಟ್ಟಿದೆ. ರಿಪೀಲ್ ಮಾಡಿ ಈಗ ಮಹಿಳೆಯರು, ಬಡವರು, ಸಣ್ಣ ರೈತರು ಅವರೆಲ್ಲ ಅವರೇ ಸೂಚಿಸ್ತಿರೋದು ಕೆಲಸ. ಡಿಮ್ಯಾಂಡ್ ಇತ್ತು, ಈಗ ಡಿಮ್ಯಾಂಡ್ ಹೋಗ್ಬಿಟ್ಟದೆ. 100 ದಿನ ಅವ್ರಿಗೆ ಕೆಲಸ ಬೇಕು ಅಂತಂದ್ರೆ ಕೊಡಬೇಕಾಗಿತ್ತು. ಮತ್ತು ಇದು ಮೂಲಭೂತವಾದಂಥ ಹಕ್ಕು. ಈ ಮೂಲಭೂತ ಹಕ್ಕನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಕಿತ್ಕೊಂಡಿದೆ. ಈಗ ಫೆಡರಲ್ ಸಿಸ್ಟಮಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದು ತಪ್ಪಲ್ಲ. ಇಟ್ ಈಸ್ ಟೋಟಲಿ ರಾಂಗ್. ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್, ಟೋಟಲಿ ರಾಂಗ್. ಇದರಿಂದ ಏನಾಗಿದೆ, ರಾಜ್ಯಕ್ಕೆ ಎಷ್ಟು ದೊಡ್ಡ ನಷ್ಟ ಆಗುತ್ತದೆ ಅಂತೇಳಿ ಇನ್ನು ಮುಂದೆ ಈಗ ಮಾಡಿರ್ತಕ್ಕಂಥ ಎಂಥದ್ದು ರಾಮ್ಜಿ ವಿ ಬಿ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್. ಅದು ರಾಮ್ಜಿ ಅಂತಂದ್ರೆ ರಾಮನ ಹೆಸರಲ್ಲ, ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್ ಗ್ರಾಮೀಣ ಅಂತ ಇದೆ. ಸೊ ಈ ಕಾನೂನನ್ನು ಮಾಡಿ ಆ ಕಾನೂನನ್ನು ಮನ್ರೇಗಾ ಕಾನೂನನ್ನು ಬದಲಾಯಿಸಿದ್ದಾರೆ. ಇದರಿಂದ ಏನಾಗುತ್ತೆ, 40% ರಾಜ್ಯ ಸರ್ಕಾರ ಕೊಡಬೇಕು, ಕೇಂದ್ರ ಸರ್ಕಾರ 60% ಕೊಡಬೇಕು ಅಂತ ಮಾಡಿದ್ದಾರೆ. ಈಗ ಅಂದರೆ 40% ಅಂದರೆ ಸುಮಾರು 3,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಮೇಲೆ ಹೊರೆ ಬೀಳುತ್ತೆ. 3,000 ಕೋಟಿ. ಇದು ಯಾರ ಕಾರ್ಯಕ್ರಮ? ಇದು ಕಾರ್ಮಿಕರು, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಸಣ್ಣ ರೈತರು, ಇವ್ರ ಕಾರ್ಯಕ್ರಮ. ಇವ್ರ ನಾಶ ಮಾಡಕ್ಕೆ ಹೊರಟಿದ್ದಾರೆ. ಸರ್, ತಮ್ಮ ಗಮನಕ್ಕೆ ಒಂದು ವಿಚಾರ ಇಲ್ಲಿ. ಮೈಸೂರಲ್ಲಿ ಹುಲಿಗಳ ಕಾಟ ಜಾಸ್ತಿ ಆಗಿದೆ. ಈ ಏರ್ಪೋರ್ಟಲ್ಲೂ ಕೂಡ ಬೆಳಿಗ್ಗೆ ಒಂದು ಹುಲಿ ಕಾಣಿಸ್ಕೊಂಡಿದೆ. ಹುಲಿಗಳ ಹಿಡಿಯೋ ವಿಚಾರದಲ್ಲಿ ಏನಾದರೂ ಕ್ರಮ ಕೈಗೊಳ್ತೀವಿ? ಅಲ್ಲ, ಹುಲಿ ಹಿಡಿದು ಅದಕ್ಕೆ ನಾನು ಹೇಳಿದ್ದೀನಿ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಳೆನೂ ಹೇಳ್ತೀನಿ, ನಾಳೆ ಮೀಟಿಂಗ್ ಮಾಡ್ತೀನಿ. ಸೋಫಾರ್ 28 ಹುಲಿಗಳು ಹಿಡಿದಿದ್ದಾರೆ. ಅದೇ ಹಿಡಿದಿದ್ದಾರೆ ಸರ್. ಇವತ್ತು ಬೆಳಿಗ್ಗೆ 28 ಹುಲಿಗಳು ಹುಲಿಗಳ ಹಿಡಿದಿದ್ದಾರೆ. ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಏರ್ಪೋರ್ಟಲ್ಲಿ ಒಂದು ಕಾಣಿಸ್ಕೊಂಡಿದೆ. ಹುಲಿಗಳ ಸಂಖ್ಯೆ ಜಾಸ್ತಿಯಾಗಿ ಕಾಡಿನಿಂದ ಹೊರಗಡೆ ಬರ್ತಾ ಇದೆ. ಸೊ ಇವು ನಂಜನಗೂಡು ಕಡೆಯಿಂದ ಬಂದಿರತಕ್ಕಂಥದ್ದು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕೂಡಲೇ ಅದನ್ನು ಹಿಡ್ದಾಕಿ ಅಂತ ಹೇಳಿದ್ದೀನಿ. ಹೋಮಿಂಗ್ ಆಪರೇಷನ್ ಮಾಡ್ತಾ ಇದ್ದಾರೆ. ಕೂಂಬಿಂಗ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಒಂದು ಹುಲಿ ಈ ಕಡೆ ಬಂದಿದೆಯಂತೆ, ಇನ್ನೊಂದು ಹುಲಿ ಬೆಮೆಲ್ ಆ ಕಡೆ ಇದೆ. ಎರಡನ್ನೂ ಹಿಡೀರಿ ಅಂತ ಹೇಳಿದ್ದೀನಿ. ಜೊತೆಗೆ ಬೇರೆ ಕಾಡುಗಳಿಗೆ ವರ್ಗಾವಣೆ ಮಾಡಿ ಅಂತ ಹೇಳಿದ್ದೀನಿ. ಹಿಡಿದು ವರ್ಗಾವಣೆ ಮಾಡಿ ಅಂತ. ಸರ್, ಅರಮನೆ ಮುಂದೆ ಬಲೂನ್ ಬ್ಲಾಸ್ಟ್ ಆಯ್ತಲ್ಲ, ಅದು ಇದ್ದು ಅಮಾಯಕ ಲೇಡೀಸ್ ಸತ್ತಿದ್ದಾರೆ. ಅವರಿಗೆ ಸರ್ಕಾರ ಎಲ್ಲ ಟೋಟಲ್ 3 ಜನ ಸತ್ತಿದ್ದಾರೆ. 5 ಲಕ್ಷ ಪರಿಹಾರ ಕೊಡ್ತೀವಿ.
ಕೊಡ್ತೀವಿ 5 ಲಕ್ಷ ಕೊಡ್ತೀವಿ. ಕೊಡ್ತೀವಿ, 5 ಲಕ್ಷ ಕೊಡ್ತೀವಿ ಪರಿಹಾರ. ಸರ್, ತಮಗೆ ಹೊಸ ವರ್ಷ ಶುಭಾಶಯಗಳು. ನಿಮಗೂ ಎಲ್ರಿಗೂ ಕೂಡ ಇರಲಿಲ್ಲ. ಹೊಸ ವರ್ಷದ ಶುಭಾಶಯಗಳು. ಮೈಸೂರಿನ ಆಲ್ ದಿ ಬೆಸ್ಟ್ ಎಲ್ಲ ಫಾರ್ ಲಕ್ಷ ರೂಪಾಯಿ. ಆಲ್ ದಿ ಬೆಸ್ಟ್ ಫಾರ್ ಬಜೆಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್